ಜೆಡಿಎಸ್ ಜೊತೆಗಿನ ಮೈತ್ರಿಯಿಂದ ಕಾಂಗ್ರೆಸ್ಗೆ ಯಾವುದೇ ಲಾಭವಿಲ್ಲ. ಕೇವಲ ಜೆಡಿಎಸ್ ಗೌಡರ ಕುಟುಂಬಕ್ಕೆ ಮಾತ್ರ ಲಾಭ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಎ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೌಡರ ಕುಟುಂಬಕ್ಕೆ ಹೆದರಿಕೊಳ್ಳೋ ಜಾಯಮಾನ ನಮ್ಮದಲ್ಲ. ನಮಗೂ ರಾಜಕೀಯ ಚುನಾವಣೆ ಹೇಗ್ ಮಾಡಬೇಕು ಅಂತ ಗೊತ್ತಿದೆ. ದೇವೇಗೌಡರ ರಾಜಕೀಯವಾಗಿ ಪುನರ್ಜನ್ಮಕ್ಕೆ ನಾವು ಕೆಲಸ ಮಾಡಿದ್ವಿ. ಅವರ ಮೊಮ್ಮಕ್ಕಳಿಗೆ ಇನ್ನೂ ವಯಸ್ಸಿದೆ, ಅವಕಾಶವೂ ಇದೆ. ಒಕ್ಕಲಿಗರನ್ನ ತುಳಿತಾ ಇದ್ದೀರಿ ಅಷ್ಟೇ. ಯಡಿಯೂರಪ್ಪ ನಾನು ಮಾತಾಡಿರೋದು ನಿಜ. ಕ್ಷೇತ್ರದ ಜನರ ರಕ್ಷಣೆಗೋಸ್ಕರ ಅವರ ನಿರ್ಧಾರದಂತೆ ನಾನು ನಡ್ಕೊಳ್ತೀನಿ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಎ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಎ ಮಂಜು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇವತ್ತು ದೇವೇಗೌಡರವರ ಚಿಂತನೆ ಏನಿದೆ ಅಂದರೆ, ಮುಂದಿನ ದಿನಗಳಲ್ಲಿ ಮೊಮ್ಮಕ್ಕಳನ್ನ ರಾಜಕೀಯವಾಗಿ ದಡ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡೋದು ಬಿಟ್ಟರೆ ಯಾವುದೇ ಆದಂಥ ಮೈತ್ರಿ ಧರ್ಮ ಆಗಲಿ, ಮೈತ್ರಿಗೆ ಅನುಕೂಲ ಆಗಲಿ ಅನ್ನೋದು ಈ ಚಿಂತೆ ಅವರಲ್ಲಿ ಇಲ್ಲ ಅನ್ನೋದು ನನಗೆ ಎದ್ದು ಕಾಣಿಸ್ತಾ ಇದೆ. ನಮಗೆ ಮೈತ್ರಿನೇ ಹೋಗಬೇಕು ಅನ್ನೋದೇ ನನ್ನ ಉದ್ದೇಶ. ಯಾವುದಕ್ಕೆ ಅಂದರೆ, ಈ ಮೈತ್ರಿಯಿಂದ ಅವ್ರಿಗೆ ಲಾಭವೇ ಹೊರತು ರಾಜ್ಯಕ್ಕೂ ಲಾಭ ಇಲ್ಲ, ರಾಷ್ಟ್ರಕ್ಕೂ ಲಾಭ ಇಲ್ಲ, ಯಾವುದಕ್ಕೂ ಲಾಭ ಇಲ್ಲ. ಲಾಭ ಇರ್ತಕ್ಕಂಥದ್ದು ಕೇವಲ ಅವ್ರ ಕುಟುಂಬಕ್ಕೆ ಲಾಭಕ್ಕೆ ಮಾತ್ರವೇ ಹೊರತು ಈ ಯಾವುದಕ್ಕೂ ಕಾಂಗ್ರೆಸ್ಗೂ ಲಾಭ ಅಲ್ಲ, ಯಾರಿಗೂ ಅಲ್ಲ. ಆಮೇಲೆ ಜನತಾ ದಳದ ಕಾರ್ಯಕರ್ತರಿಗೂ ಇದು ಲಾಭ ಅಲ್ಲ. ಈ ಲಾಭ ಓನ್ಲಿ ಕುಟುಂಬದ ಲಾಭ ಅಷ್ಟೇ.